ಮಹಿಳೆಯರಲ್ಲಿ ಋತುಸ್ರಾವದ ಸಮಸ್ಯೆಗಳು ಮತ್ತು ಮೂಳೆಗಳ ಸವೆತದಿಂದ ಉಂಟಾಗುವ ಸೊಂಟ ನೋವು, ಮೊಣಕಾಲು ನೋವು, ಬೆನ್ನು ನೋವು ಮತ್ತು ಇತರ ಭಾಗಗಳಲ್ಲಿ ನೋವುಗಳಿಗೆ ಆಯುರ್ವೇದದ ಪರಿಹಾರೋಪಾಯಗಳು. ಆಸ್ಟಿಯೋಪೊರೋಸಿಸ್ ಎಂದರೆ ಮೂಳೆಗಳು ದುರ್ಬಲಗೊಳ್ಳುವುದು ಮತ್ತು ಮೂಳೆಗಳು ಅದರ ಸಾಂದ್ರತೆ ಕಳೆದುಕೊಳ್ಳುವುದು. ಕೆಲವರಿಗೆ ಈ ಅಪಾಯ ಹೆಚ್ಚಾಗಿ ಇರುತ್ತದೆ. ಮಹಿಳೆಯರು ತಮ್ಮ ಆರಂಭಿಕ ವಯಸ್ಕ ಜೀವನದಲ್ಲಿ 20ರ ವಯಸ್ಸಿನ ಅಂತ್ಯದವರೆಗೆ ಮೂಳೆಗಳು ದಪ್ಪ ಮತ್ತು ಪ್ರಬಲವಾಗಿರುತ್ತವೆ. ಆದರೆ ಅವರ ಕ್ರಮೇಣ 35ನೇ ವಯಸ್ಸಿನಿಂದ ಮೂಳೆಗಳ ಸಾಂದ್ರತೆಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದು ಎಲ್ಲರಿಗೂ ಸಂಭವಿಸುತ್ತದೆ. ಆದರೆ ಕೆಲವರು ಆಸ್ಟಿಯೋಪೊರೋಸಿಸ್ಗೆ ಬೇಗ ಗುರಿಯಾಗುತ್ತಾರೆ ಮತ್ತು ಮೂಳೆಗಳ ಸಾಂದ್ರತೆಯನ್ನು ಸಾಮಾನ್ಯಕ್ಕಿಂತ ವೇಗವಾಗಿ ಕಳೆದುಕೊಳ್ಳುತ್ತಾರೆ. ಇದರರ್ಥ ಅವರು ಮೂಳೆ ಮುರಿತದ ಹೆಚ್ಚಿನ ಅಪಾಯದಲ್ಲಿರುತ್ತಾರೆ. ಪುರುಷರಿಗಿಂತ ಮಹಿಳೆಯರಿಗೆ ಆಸ್ಟಿಯೋಪೊರೋಸಿಸ್ ಹೆಚ್ಚಾಗಿ ಬರುವ ಅಪಾಯವಿದೆ, ಏಕೆಂದರೆ ಋತುಚಕ್ರದಲ್ಲಿ ಸಂಭವಿಸುವ ಹಾರ್ಮೋನ್ ಬದಲಾವಣೆಗಳು ಮೂಳೆಯ ಸಾಂದ್ರತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಈ ಕೆಳಕಂಡ ಮಹಿಳೆಯರು ಆಸ್ಟಿಯೋಪೊರೋಸಿಸ್ಗೆ ಗುರಿಯಾಗುವ ಇನ್ನೂ ಅಧಿಕ ಅಪಾಯವನ್ನು ಹೊಂದಿರುತ್ತಾರೆ. ಮುಂಚಿತವಾಗಿ ಋತುಬಂಧ, ಅಂದರೆ 45 ವರ್ಷಗಳಿಗಿಂತ ಮೊದಲೇ ಮುಟ್ಟಿನ ಚಕ್ರ ನಿಂತು ಹೋಗುವುದು. 45 ವರ್ಷಗಳಿಗಿಂತ ಮೊದಲೇ ಗರ್ಭಸಂಚಿಯನ್ನು ತೆಗೆಸಿಕೊಂಡವರು, ಅಂಡಾಶಯವನ್ನು ತೆಗೆಸಿಕೊಂಡ ಮಹಿಳೆಯರು, ಅತಿಯಾದ ವ್ಯಾಯಾಮ ಅಥವಾ ಅತಿಯಾದ ಆಹಾರ ಪದ್ಧತಿಯ ಪರಿಣಾಮವಾಗಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಮುಟ್ಟಾಗದ ಮಹಿಳೆಯರು, PCOSನಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ಆಸ್ಟಿಯೋಪೊರೋಸಿಸ್ ಚಿಕಿತ್ಸೆಗಾಗಿ ಮೆಕ್ಕಾಲ್ಫೆ ಸಿರಪ್ ವಿವಿಧ ರೀತಿಯ ನೈಸರ್ಗಿಕ ಆಯುರ್ವೇದ ಗಿಡಮೂಲಿಕೆಗಳನ್ನು ಒಳಗೊಂಡಿದೆ. ಅವುಗಳನ್ನು ಒಂದೊಂದಾಗಿ ನೋಡೋದಾದ್ರೆ, ಅಸ್ಥಿ ಸಂಹಾರಿಕವು ಆಯುರ್ವೇದ ಸಸ್ಯವಾಗಿದ್ದು ಮೂಳೆಗಳು ಮತ್ತು ಕೀಲುಗಳನ್ನು ಬಲಪಡಿಸಲು ಮತ್ತು ಮೂಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಬಳಸಲಾಗುತ್ತದೆ. ಇದು ಮೂಳೆಯ ಖನಿಜ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ. ಅಶ್ವಗಂಧ, ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಅಶ್ವಗಂಧದ ಪಾತ್ರವು ಅಗಾಧ. ವಿವಿಧ ಖನಿಜಗಳ ಮೂಲವಾದ ಅಶ್ವಗಂಧವು ಸಂಕೀರ್ಣ ಅಂತಃಸ್ರಾವಕ ವ್ಯವಸ್ಥೆಯೊಳಗೆ ಸಂವಹನವನ್ನು ಹೆಚ್ಚಿಸುತ್ತದೆ. ಮೂತ್ರಜನಕಾಂಗದ ಗ್ರಂಥಿಗಳನ್ನು ಬಲಪಡಿಸುವುದು, ಕಾರ್ಟಿಸೋಲ್ ಕಡಿಮೆ ಮಾಡುವುದು ಮತ್ತು ರಕ್ತದ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಶತಾವರಿ ಮಹಿಳೆಯರಿಗೆ ಪ್ರೀಮೆನೋಪಾಸ್ ಮತ್ತು ಮೆನೋಪಾಸ್ ಸಮಸ್ಯೆಗೆ ಉಪಯುಕ್ತವಾಗಿದೆ, ಏಕೆಂದರೆ ಇದರಲ್ಲಿ ಫೈಟೋ ಈಸ್ಟ್ರೋಜೆನ್ಗಳಿವೆ. ಇವುಗಳು ಮಹಿಳೆಯರು ರಾತ್ರಿ ಸಮಯದಲ್ಲಿ ಬೆವೆತುಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಸಾಮಾನ್ಯ ಮೂಳೆ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಆಸ್ಟಿಯೋಪೊರೋಸಿಸ್ ತಡೆಗಟ್ಟುವಿಕೆಗೆ ತೆಗೆದುಕೊಳ್ಳಬೇಕಾದ ಮುಖ್ಯವಾದ ಗಿಡಮೂಲಿಕೆಯಾಗಿದೆ. ಭೂಮಿ ಆಮ್ಲ, ರಕ್ತಸ್ರಾವವನ್ನು ಕಡಿಮೆ ಮಾಡಲು ಭೂಮಿ ಆಮ್ಲ ಒಳ್ಳೆಯದು. ಅದರ ಶೀತ ಸಾಮರ್ಥ್ಯ ಮತ್ತು ಮುಟ್ಟಿನ ಅವಧಿಯಲ್ಲಿ ಭಾರಿ ರಕ್ತಸ್ರಾವ ಆಗುವುದರಿಂದ ಪಿತ್ತವನ್ನು ಸಮತೋಲನಗೊಳಿಸಲು ಮತ್ತು ಅತಿಯಾದ ರಕ್ತದ ಹರಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆಮ್ಲದಲ್ಲಿ ವಿಟಮಿನ್ ಸಿ ಜೊತೆಗೆ ಕಬ್ಬಿಣ, ಕ್ಯಾಲ್ಸಿಯಂ, ಫಾಸ್ಫರಸ್ ಕೂಡ ಸಮೃದ್ಧವಾಗಿದೆ. ಆದ್ದರಿಂದ ಇದನ್ನು ಸಂಪೂರ್ಣ ಪೌಷ್ಟಿಕಾಂಶವಾಗಿ ತೆಗೆದುಕೊಳ್ಳಬಹುದು. ಹರದ್, ಜಂಟಿ ಕೀಲುಗಳ ನೋವನ್ನು ನಿರ್ವಹಿಸಲು ಮತ್ತು ಅಂಗಾಂಶಗಳು, ಸ್ನಾಯುಗಳು ಮತ್ತು ಮೂಳೆಗಳ ದೀರ್ಘಾಯುಷ್ಯವನ್ನು ಹೆಚ್ಚಿಸಲು ಹರದ್ ಸಹಾಯ ಮಾಡುತ್ತದೆ. ಗೋಕ್ಷೂರ, PCOS ಅಥವಾ ಪಾಲಿಸಿಸ್ಟಿಕ್ ಅಂಡಾಶಯದ ಸಿಂಡ್ರೋಮ್ ಅಂದರೆ ಅನಿಯಮಿತ ಋತುಸ್ರಾವವನ್ನು ನಿವಾರಿಸುತ್ತದೆ. ಗೋಕ್ಷೂರ ಗರ್ಭಚೀಲದಿಂದ ಹೆಚ್ಚುವರಿ ನೀರನ್ನು ಹೊರಹಾಕುತ್ತದೆ ಮತ್ತು ಇದರಿಂದಾಗಿ ಅದರ ಗಾತ್ರ ಕಡಿಮೆಯಾಗುತ್ತದೆ. ಇದು ಹಾರ್ಮೋನ್ಗಳ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹ ಪ್ರಯೋಜನಕಾರಿಯಾಗಿದೆ ಮತ್ತು ಅನಿಯಮಿತ ಋತುಸ್ರಾವವನ್ನು ನಿಯಂತ್ರಿಸುತ್ತದೆ. ಇವುಗಳಲ್ಲದೆ ಮೆಕ್ಕಾಲ್ಫೆ ಸಿರಪ್ನಲ್ಲಿ ಇತರ ವಿವಿಧ ಆಯುರ್ವೇದ ಗಿಡಮೂಲಿಕೆಗಳಾದ ಪರಾವಲ್ ಭಸ್ಮ, ಕುಕ್ತಾಂಗ್ ಭಸ್ಮ, ಮಂದಿರ್ ಭಸ್ಮ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಮಹಿಳೆಯರನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಮಾಡುತ್ತವೆ, ಏಕೆಂದರೆ ಈ ಗಿಡಮೂಲಿಕೆಗಳು ಆಯುರ್ವೇದದಲ್ಲಿ 100 ವರ್ಷಗಳಿಂದ ಬಳಸಲ್ಪಡುತ್ತಿವೆ. ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಈ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುತ್ತದೆ. ಓಂ ನಮೋ ಧನ್ವಂತರಿಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.